ಸರ್, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ವತಿಯಿಂದ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ಇದ್ರ ಬಗ್ಗೆ ಏನು ಹೇಳಿ? ನನಗೆ ಉದ್ಘಾಟನೆ ಮಾಡಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಬೆಂಗಳೂರಲ್ಲಿ ಕನ್ನಡ ಪರ ಹೋರಾಟಗಾರರು ಅವಶ್ಯಕತೆ ಇದೆ. ಇಲ್ಲೆಲ್ಲ ಬೇರೆ ಹೊರ ರಾಜ್ಯದಿಂದ ಬಂದಂಥ ಹೊರದೇಶದಿಂದ ಬಂದಂಥ ಜನ ಭಾಳಷ್ಟು ವಾಸ ಮಾಡ್ತಾ ಇದ್ದಾರೆ. ಒಂದು 70% ಎಲ್ಲ ಹೊರಗಿನವರೇ ಇದ್ದಾರೆ. ನಮ್ಮವ್ರು ಬಂದರೆ ಒಂದು 30% ಮಾತ್ರ ಇರೋದು. ಅದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಭಾಗದಲ್ಲಿ ಮಾತ್ರ ಕನ್ನಡವನ್ನು ಬಳಕೆ ಮಾಡ್ತಾರೆ. ನಮ್ಮವರೇ ಎಜುಕೇಟೆಡ್ ಯುವಕರಿದ್ದಾರೆ, ಯುವತಿಯರಿದ್ದಾರೆ. ಕನ್ನಡ ಬರ್ತಿದ್ರು ನಮ್ಮ ಕನ್ನಡ ಮಾತಾಡೋದಿಲ್ಲ, ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲೇ ವ್ಯವಹರಿಸ್ತಾರೆ. ಕನ್ನಡ ಮಾತಾಡೋದಂದರೆ ಅವ್ರಿಗೆ ಒಂಥರ ತಮ್ಮ ಬಗ್ಗೆ ತಾವೇ ಫೀಲ್ ಮಾಡ್ಕೋತಾರೆ, ಏನೋ ಒಂಥರ ಇನ್ಸಲ್ಟ್ ಆಗುವಂಥ ರೀತಿಯಲ್ಲಿ ತಿಳ್ಕೊತಾರೆ. ಮತ್ತು ಅದೇ ರೀತಿ ಕಾನ್ವೆಂಟ್ ಸ್ಕೂಲು, ಪ್ರೈಮರಿ ಸ್ಕೂಲು, ಇವೆಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳು ಆ ಭಾವನೆಯನ್ನು ಮಕ್ಕಳಲ್ಲಿ ಬಿತ್ತಾರೆ. ನೀವು ಕನ್ನಡ ಮಾತಾಡಿದ್ರೆ ಭಾಳ ಥರ್ಡ್ ಕ್ಲಾಸ್ ಜನಗಳು ನೀವು ಅಂತನೋ ಭಾವನೆ ಮಕ್ಕಳಲ್ಲಿ ಬಿತ್ತಾರೆ. ಅದು ಬಂದಾಗಬೇಕು ಮೊದಲು. ಅದನ್ನು ಕನ್ನಡ ಕಂಪಲ್ಸರಿ ಮಾಡಬೇಕು ಅವರು ಕಾನ್ವೆಂಟ್ ಸ್ಕೂಲ್ನಲ್ಲಿ. ಮಾಡಿದ್ರೆ ಅದೆಲ್ಲ ಅದ್ರ ಬಗ್ಗೆ ಒಳ್ಳೆಯ ಪ್ರಜ್ಞೆ ಬರ್ತದೆ. ಇಲ್ಲಾಂದರೆ ನೀವು ಕನ್ನಡನೇ ಮಾತಾಡಿದ್ರೆ ಫೈನ್ ಹಾಕ್ತಾರೆ ಕೆಲವೊಂದು ಸ್ಕೂಲ್ದಲ್ಲಿ. ಈ ಥರ ಮಾಡಿದ್ರೆ ಮತ್ತು ಕನ್ನಡ ಹೆಂಗೆ ಉದ್ಧಾರ ಆಗ್ತದೆ? ನಾನು ಹೇಳ್ತೀನಿ, ಒಬ್ಬ ಮಿಲಿಟ್ರಿ ಆಫೀಸರ್ ಇಲ್ಲಿ ಬಂದು 20 ವರ್ಷದಿಂದ ಇದ್ದಾನೆ, ರಿಟೈರ್ಡ್ ಆಗಿ. ನಾನು 20 ವರ್ಷ ಆದರೂ ಕನ್ನಡ ಕಲ್ತಿಲ್ಲಲ್ಲಪ್ಪ, ಯಾಕೆ ಕಲ್ತಿಲ್ಲ ಅಂದೆ ನಾನು. ಕರ್ನಲ್ ಅವ 20 ಕ್ಯಾಸ್ ಸಮ್ ಪಾಕೆಟ್ಸ್ ಆರ್ ದೇರ್, ಕನ್ನಡ ಸ್ಪೀಕಿಂಗ್ ಪಾಕೆಟ್ಸ್ ಆರ್ ದೇರ್ ಅಂತೆ. ಅಂದರೆ ಒಂದು ಪಾಕೆಟ್ಗಳು ಇದ್ದಾವೆ ಒಂದೊಂದು ಕನ್ನಡದಲ್ಲಿ. ಅದೇನು ಅವಶ್ಯಕತೆ ಇಲ್ಲ ಕನ್ನಡ ಕಲಿಬೇಕಂತ. ಸೊ ಎವ್ರಿಬಡಿ ಸ್ಪೀಕ್ ಹಿಂದಿ, ಇಂಗ್ಲೀಷ್ ಚಲ್ತಾ. ಈ ಥರ ಮೆಂಟ್ಯಾಲಿಟಿ ಹೊರಗಿನವ್ರಿಗೂ ಇದೆ. ನಾವು ಅವ್ರ ಜೊತೆಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ, ನಾವು ಅದೇ ಭಾಷೆಯಲ್ಲಿ ಮಾತಾಡ್ತೀವಿ. ಅದಕ್ಕೆ ನಾನು ಈ ಸಂಘಟನೆಗೆ ಪ್ರಸಾದರು ಮತ್ತು ಅವರ ಟೀಮ್ ಏನಿದೆ, ಒಳ್ಳೆಯ ಕನ್ನಡ ನೆಲ ಜಲ ಭಾಷೆ ಸಲುವಾಗಿ ಹೋರಾಟ ಮಾಡಲಿ, ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡಲಿ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಲಿ. ಅದಕ್ಕೆ ನನ್ನ ಬೆಂಬಲ ಇದೆ, ಎಲ್ಲರದ್ದು ಬೆಂಬಲ ಇದೆ. ನಿಮ್ಮ ಸಂಘಟನೆ ಭಾಳಷ್ಟು ಬೆಳೀಲಿ. ಈಗ ನೋಡಿ, ಹಿಂದೆ ಅನೇಕ ಉದಾಹರಣೆಗಳಿದ್ದಾವೆ. ಸಾಕಷ್ಟು ಸಂಘಟನೆಗಳು ಬೆಂಗಳೂರಲ್ಲಿದ್ದಾವೆ. ಕೆಲವೊಬ್ಬರು ಹೆಸರು ಕೆಡಿಸ್ಕೊಂಡಿದ್ದಾರೆ, ಕೆಲವೊಬ್ಬರು ಒಳ್ಳೆಯವರಿದ್ದಾರೆ. ಹಿಂದೆ ಅದಕ್ಕೆ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ. ಹಿಂದೆ ವಾಟಾಳ್ ನಾಗರಾಜ್ ಆಗಲಿ, ನಾರಾಯಣ ಗೌಡರಾಗಲಿ, ಪ್ರವೀಣ್ ಶೆಟ್ಟಿ ಆಗಲಿ, ಎಲ್ಲರೂ ನಾವೆಲ್ಲ ಹಿಡಿದು ಕೇಸ್ ಹಾಕಿದ್ದೀವಿ ಹಿಂದೆ. ನಮಗೂ ಮನಸ್ಸು ನೋಯ್ತದೆ. ಈಗ ನಾವೇನು ಪೊಲೀಸರು ಖುಷಿಯಿಂದ ನಾವು ಅರೆಸ್ಟ್ ಮಾಡೋದಿಲ್ಲ, ನಾವೇನೋ ಅನಿವಾರ್ಯತೆ ಇರ್ತದೆ ಮತ್ತು ಕಾನೂನುಬದ್ಧ ಪಾಲನೆ ಮಾಡಬೇಕಾಗ್ತದೆ. ಸೊ ಹೀಗಾಗಿ ನಾವು ಅನಿವಾರ್ಯತೆ ಅರೆಸ್ಟ್ ಮಾಡ್ತೇವೆ. ಆದರೆ ಸರ್ಕಾರ ನಾವು ಕೇಸ್ ಹಾಕಿದ್ದನ್ನು ವಾಪಸ್ ತೊಗೋಬೇಕು. ಈಗ ಕಮ್ಯುನಲ್ ಆದಾಗ ವಾಪಸ್ ತೊಗೊಳ್ಳೋದಿಲ್ವಾ? ಹೋಟ್ ಸಲುವಾಗಿ ಎಷ್ಟು ಕೇಸ್ ತೊಗೊಳ್ಳೋದಿಲ್ಲ. ನಾನೇ ಮೈಸೂರು DCP ಇದ್ದೆ, ಅಲ್ಲೊಂದು 300 ಕೇಸ್ ಹಾಕಿದ್ದೀವಿ ನಾವು ಮುಸ್ಲಿಮ್ ಇದ್ರ ಮೇಲೆ, ಸಂಘಟನೆ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದಾಗ. ಅವೆಲ್ಲ ಕೇಸ್ ವಾಪಸ್ ತಗೊಂಡ್ರು. ಇಲ್ಲೇ KG ಕೇಸ್ ವಾಪಸ್ ತಗೊಂಡ್ರು, ಹುಬ್ಬಳ್ಳಿಯಲ್ಲಿ ಕೇಸ್ ವಾಪಸ್ ತಗೊಂಡ್ರು. ಅಂಥವು ಕನ್ನಡ ಸಂಘಟನೆಗಳು ಕೇಸ್ ಆದ ತಕ್ಷಣ ಒಂದು 6 ತಿಂಗಳಲ್ಲಿ ವಾಪಸ್ ತೊಗೋಬೇಕು. ಅವ್ರು ಅದಕ್ಕೆ ವೈಯಕ್ತಿಕ ಅವ್ರ ಮನೆತನ ಕೆಲಸ ಮಾಡ್ತಾರೆ. ಮನೆ ಕೂತಿಂದು ಇದೆಲ್ಲ ಉಪಾಧ್ಯಾಯ ಮಾಡಿ ಮನೆಯಾಗ ತಂದೆ ತಾಯಿ ಹೆಂಡತಿಗೆ ಮಕ್ಕಳ ಕಡೆಯಿಂದ ಬಯಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅವರು ಕನ್ನಡ ಸಲುವಾಗಿ ಇಷ್ಟೊಂದು ತ್ರಾಸು ಪಡ್ತಾರೆ. ಸರ್ಕಾರ ಅವ್ರ ಬಗ್ಗೆ ಸಿಂಪತಿ ಇರಬೇಕು. ನಾವು ಅನಿವಾರ್ಯವಾಗಿ ಕೇಸ್ ಹಾಕಬೇಕಾಗ್ತದೆ, ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾಗ್ತದೆ. ನಾವು ಮಾಡೋ ಕೆಲಸ ಮಾಡ್ತೀವಿ. ನಾವೇನು ಅವ್ರನ್ನ ಇಲ್ಟ್ರೀಟನ್ನು ಮಾಡೋದಿಲ್ಲ. ಅರೆಸ್ಟ್ ಮಾಡಿದಾಗ ಅವ್ರಿಗೆ ಮರ್ಯಾದೆ ಕೊಡ್ತೇವೆ, ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತೇವೆ. ಯಾಕೆ ನಾವು ಕನ್ನಡದಲ್ಲ ರೀ, ನಾವೇನು ಹೊರಗಿಂದ ಬಂದಿವೆ, ನಮಗೂ ಅಭಿಮಾನ ಇದ್ದೇ ಇರ್ತದೆ. ಅದಕ್ಕೆ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಹೋರಾಟ ಮಾಡಲಿ, ಕನ್ನಡ ಸಂಘಟನೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ, ಇಡೀ ರಾಜ್ಯ ತುಂಬ ಕಟ್ಟಲಿ. ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿರಿ. ಎಲ್ಲ ನಿಮಗೆ ನಾವು ಬೆಂಬಲ ಕೊಡ್ತೇವೆ, ಒಳ್ಳೆಯ ರೀತಿಯಿಂದ ಸಹಕಾರ ಕೊಡ್ತೇವೆ. ನೀವು ಯಶಸ್ವಿ ಆಗಲಿ. ಅವ್ರ ಪ್ರಯತ್ನಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭ ಹಾರೈಕೆಯನ್ನು ಕೋರ್ತೇನೆ. ಥ್ಯಾಂಕ್ ಯು ವೆರಿ ಮಚ್.